ಇದು ಯಾವ ದೇವಸ್ಥಾನ ಅಂತ ಹೇಳಿ ನೋಡೋಣ ಸ್ನೇಹಿತರೆ. ನಡ್ರಿ ನಟ್ರಿ 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 ಸೋಣ ನಟ್ರಿ ಹಿಂಗಾಸನೆ. ಇನ್ನು ಹಂಗೆ ನೋಡ್ರಿ ಲಾಸ್ಟ್ವರೆಗೂ ನೋಡ್ರಿ. ಹಾಂ ಹಾಂ ಹಿಡಿಯೂರು ಸಿದ್ಧಲಿಂಗೇಶ. ಫೋಟೋ ಹಿಡ್ಕೊಂಡು ನಾವು ಎಂದೂ ಸಿಕ್ಕಿಲ್ಲ. ಎಲ್ಲಿಗೆ ಬರ್ತೀರಾ? ನೀವೆಂದೂ ಸಿಗಲ್ವಾ? ನೀವು ನಮ್ಮ ಕೈಗೆ ಸಿಗ್ತಿರಲ್ವ, ನಾವೇನು ಮಾಡೋಣ? ಮೊಬೈಲ್ಗಳು ಮಾಡಿಬಿಡ್ರಿ, ಎಲ್ಲ ಬರ್ತವೆ. ಹಿಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನದಲ್ಲಿ ಇವತ್ತು ದರ್ಶನ ಮಾಡಿ ಹೊರಟ್ವಿ. ಆಚರಿಕೆ ಹೊರಭಾಗ ಮತ್ತು ದೇವಸ್ಥಾನದ ಒಳಭಾಗವನ್ನು ತೋರಿಸ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲ ತೋರಿಸ್ಬೇಕಂತಲೇ ಅರ್ಧ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಹಿಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನದ ಒಳಭಾಗ. ಇದು ಹಿಂಭಾಗ, ಶಿಖರದ ಹಿಂಭಾಗ. ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಕೊಳ್ಳಿ. ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಹೀಗೆ ಭಗವಂತ ವಿಘ್ನೇಶ್ವರ, ವಿನಾಯಕ, ಏಕದಂತ ಲಂಬೋದರ. ಇದು ಮುಂದುಗಡೆಯಿಂದ ತೋರಿಸ್ತೀನಿ ಒಂದು ನಿಮಿಷ. ಇದು ದೇವಸ್ಥಾನ ಫುಲ್ ಹೊರಭಾಗ, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದೆಲ್ಲ ಫುಲ್ ಬಯಲು. ಇವತ್ತು ನಮ್ಮ ಆಲ್ಟು ಮಧ್ಯಾಹ್ನದ ಊಟದವರೆಗೂ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಶಿಖರ ಮತ್ತು ದೇವಸ್ಥಾನದ ಆಲಯ ಭಾಗ ಎಲ್ಲ ತೋರಿಸಿದ್ದೀನಿ. ಒಡೆ ಇರುವಂಥ ಭಾಗನೂ ತೋರಿಸಿದ್ದೀನಿ. ಇದು ಫುಲ್ಲು ಶಿಖರ ನೋಡ್ಕೊಳ್ಳಿ. ಗೋಪುರ, ಶಿಖರ ಅನ್ನೋದಕ್ಕಿಂತ ಗೋಪುರ ಅನ್ನೋದಕ್ಕೆ ತುಂಬ ಸುಂದರವಾಗಿರುತ್ತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಹಿಡಿಯೂರು ಸಿದ್ಧಲಿಂಗೇಶ್ವರನ ಎಲ್ರೂ ಕಾಪಾಡಲಿ, ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಈ ಗರುಡಗಂಬದ ಮೇಲೆ ಬಾವುಟ, ಬಸವಣ್ಣ, ಗಂಟೆ ನೋಡಿ. ಹಾಗೆ ಇನ್ನು ಇಲ್ಲಿ ಒಂದು ಜಾಗ ಇದೆ, ತೋರಿಸಿ ಬನ್ನಿ. ಯಡಿಯೂರು ದೇವಸ್ಥಾನದ ಅನ್ನದಾಸೋಹದ ಭವನ ಇದು ನೋಡಿ, ತೋರಿಸ್ತಾ ಇದ್ದೀನಿ. ಪ್ರಸಾದದ ವೇಳೆ ನೋಡಿ, ಇದೆಲ್ಲ ಫುಲ್ಲು ಮಹಾಮನೆ ಅಂತೇಳಿ ಹಾಕಿದ್ದಾರೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಕೊಳ್ಳಿ. ಫುಲ್ಲು ಅನ್ನದಾಸೋಹದ ಮನೆ.